ಗಾರ್ಡನ್ ಸಿಟಿ ಬೆಂಗಳೂರು ಮತ್ತೊಮ್ಮೆ ಗಾರ್ಬೇಜ್ ಸಿಟಿ ಆಗಿ ವಿಶ್ವದ ಮುಂದೆ ಮಾನ ಹರಾಜಾಗೋ ಪರಿಸ್ಥಿತಿ ಬರುತ್ತಾ ಅನ್ನೋ ಆತಂಕ. ಕಸ ಡಂಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಮಸ್ಯೆಗಳು ಪ್ರಾರಂಭ ಆಗಿದೆ. ಅದರಲ್ಲೂ ಕಸ ಡಂಪ್ ಮಾಡೋಕೆ ಬಿಡ್ತಾ ಇಲ್ಲ ಬೆಂಗಳೂರಿನ ಬೆಳ್ಳಹಳ್ಳಿ ಗ್ರಾಮಸ್ಥರು. ಗ್ರಾಮ ಅಭಿವೃದ್ಧಿ ನಿಧಿ ಕೊಟ್ಟಿಲ್ಲ ಜಿಬಿಎ ಅನ್ನೋ ವಿಚಾರಕ್ಕೆ ಜಿಬಿಎ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಗ್ರಾಮಸ್ಥರು. ಮಿಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮದಲ್ಲಿರುವ ಕಸ ಸಂಸ್ಕರಣಾ ಘಟಕ ಕಸದ ಲಾರಿಗಳನ್ನ ಅಲ್ಲಿಗೆ ಪ್ರವೇಶ ಮಾಡಲಿಕ್ಕೆ ಬಿಡದೆ ಪ್ರತಿಭಟನೆ ಹಾಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು. ಹೀಗಾಗಿ ಕಸದ ಲಾರಿಗಳು ನಿಂತಲ್ಲೇ ನಿಂತಿವೆ. ಅತಿ ಶೀಘ್ರದಲ್ಲೇ ಈ ಸಮಸ್ಯೆ ಬಗೆಹರಿದೇ ಹೋದ್ರೆ, ಕಸ ಡಂಪ್ ಮಾಡುವ ಅವಕಾಶಗಳು ಸಿಗದೆ ಹೋದ್ರೆ ಗಾರ್ಡನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಗಬ್ಬು ನಾರ್ಲಿಕ್ಕೆ ಪ್ರಾರಂಭ ಆಗುತ್ತಾ ಅನ್ನೋ ಆತಂಕ ಪ್ರಾರಂಭ ಆಗಿದೆ. ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ಯಾಕಂದರೆ ಮಿಟಗಾನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರು ಇದೀಗ ಕಸದ ಲಾರಿಗಳನ್ನು ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ನಾನೀಗ ಬೆಳ್ಳಹಳ್ಳಿಯ ಅದೇ ಸ್ಥಳದಲ್ಲಿದ್ದೇನೆ. ನೋಡಿ, ನೂರಾರು ಲಾರಿಗಳು ನಿಂತಿದ್ದಾವೆ, ಕಸದ ಲಾರಿಗಳು. ನಿನ್ನೆ ಬೆಂಗಳೂರಿಂದ ಕಸವನ್ನು ತೆಗೆದುಕೊಂಡು ಬಂದಿದ್ದಾರೆ. ಬಟ್ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಇದೀಗ ಇಲ್ಲಿನ ಗ್ರಾಮಸ್ಥರು ಲಾರಿಗಳನ್ನು ತಡೆದಿದ್ದಾರೆ. ಜಿಬಿ ಅಧಿಕಾರಿಗಳಿಗೆ ಸುಮಾರು ಬಾರಿ ಮನವಿ ಮಾಡಿದ್ದಾರೆ, ಬಟ್ ವಿಲೇಜ್ ಫಂಡ್ ನೀಡಿಲ್ಲ. ವಿಲೇಜ್ ಫಂಡ್ ಯಾಕೆ ನೀಡ್ತಾರೆ ಅಂದರೆ, ಇಲ್ಲಿ ರಸ್ತೆಗಳಲ್ಲಿ ಲಾರಿಗಳು ನೂರಾರು ಲಾರಿಗಳು ಓಡಾಡ್ತವೆ ಮತ್ತು ಇಲ್ಲಿ ಕಸದಿಂದ ನೂರಾರು ಸಮಸ್ಯೆ ಆಗ್ಬೋದು, ಆರೋಗ್ಯ ಸಮಸ್ಯೆ. ಆ ಒಂದು ದೃಷ್ಟಿಯಿಂದ ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಅದು ಒಡಂಬಡಿಕೆ ಆಗುತ್ತೆ. ಬಟ್ ಇದುವರೆಗೂ ವಿಲೇಜ್ ಫಂಡ್ ನೀಡಿಲ್ಲ. ಆ ಒಂದು ದೃಷ್ಟಿಯಿಂದ ನೂರಾರು ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಕಸವನ್ನು ಡಂಪ್ ಮಾಡಲು ಇಲ್ಲಿನ ಗ್ರಾಮಸ್ಥರು ಬಿಡ್ತಿಲ್ಲ. ಮತ್ತೊಂದು ಕಡೆ ಸದ್ಯಕ್ಕೆ ಇಲ್ಲಿ 100ಕ್ಕೂ ಹೆಚ್ಚು ಲಾರಿಗಳಿದ್ದಾವೆ. ಇನ್ನೂ 150ಕ್ಕೂ ಹೆಚ್ಚು ಲಾರಿಗಳು ಆಯಾ ವಾರ್ಡ್ಗಳಲ್ಲೇ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಂದ ದೃಷ್ಟಿಯಿಂದ ಈಗ ಸದ್ಯಕ್ಕೆ 100 ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಬರುವಂಥ ಲಾರಿಗಳನ್ನು ಯಾವುದೇ ರೀತಿಯ ಒಳಗಡೆ ಬಿಡ್ತಿಲ್ಲ, ಡಂಪ್ ಮಾಡಲು ಬಿಡ್ತಿಲ್ಲ. ನೋಡಿ ಎಷ್ಟು ಲಾರಿಗಳಿದ್ದಾವೆ ಎಂಬುದು. 100ಕ್ಕೂ ಹೆಚ್ಚು ಲಾರಿಗಳು. ಯಾಕಂದರೆ ವಿಲೇಜ್ ಫಂಡು ನೀಡಿ ಅಂತ ಜಿಬಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಗ್ರಾಮಸ್ಥರು, ಬಟ್ ಇದುವರೆಗೂ ನೀಡಿಲ್ಲ. ಹಾಗಾದರೆ ಎಲ್ಲಿ ಹೋಯಿತು ಹಣ? ಯಾಕಂದರೆ ವರ್ಷಕ್ಕೆ ತಿಂಗಳಿಗೆ ಈ ಒಂದು ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಬಟ್ ನೀಡಿಲ್ಲ. ಒಂದು ಕಡೆ ಜಿಬಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಇಲ್ಲಿ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಿಗೆ ಸಹ ಮನವಿ ಮಾಡಿದ್ದಾರೆ. ಆದರೂ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಗ್ರಾಮಸ್ಥರು ನಿನ್ನೆಯಿಂದಲೇ ಈ ಒಂದು ಲಾರಿಗಳನ್ನು ತಡೆಬಡ್ಡಿದ್ದಾರೆ. ಯಾವುದೇ ರೀತಿಯ ಕಸವನ್ನು ಡಂಪ್ ಮಾಡಲು ಬಿಡ್ತಿಲ್ಲ. ಇದರಿಂದ ನಾಳೆಯೂ ಇದೇ ರೀತಿ ಮುಂದುವರೆದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಬೆಂಗಳೂರು ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೆಸರುವಾಸಿಯಾಗಿದೆ, ಬಟ್ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ನೋಡಿ ಯಾವ ರೀತಿ ಲಾರಿಗಳು ನಿಂತಿದ್ದಾವೆ. ಲೈಂಗಿಕ ಸರದಿ ಸಾಲಿನಲ್ಲಿ 100ಕ್ಕೂ ಹೆಚ್ಚು ಲಾರಿಗಳು ನಿಂತಿದ್ದಾವೆ. ಜಿಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕಾಗತ್ತೆ. ಒಂದು ಕಡೆ ಇಲ್ಲಿ ಗ್ರಾಮಸ್ಥರ ಜೊತೆ ಬೇಗ ಮಾತುಕತೆ ಆಡಬೇಕಾಗತ್ತೆ. ಅವರ ಮನವಿಗೆ ಸ್ಪಂದನೆ ಮಾಡಿ ವಿಲೇಜ್ ಫಂಡ್ ಹಣವನ್ನು ರಿಲೀಸ್ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ವಿಲೇಜ್ ಫಂಡ್ ರಿಲೀಸ್ ಮಾಡಿಲ್ಲ ಅಂದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಯಾಕಂದರೆ ಕಸದ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ, ಯಾವುದಕ್ಕೂ ಮೂವ್ಮೆಂಟ್ ಇಲ್ಲಿ ಗ್ರಾಮಸ್ಥರು ಸಹ ಬಿಡ್ತಿಲ್ಲ. ಮತ್ತೊಂದು ಕಡೆ ವಾರ್ಡ್ಗಳಲ್ಲಿ ಎಷ್ಟೋ ಲಾರಿಗಳು ಸ್ಟ್ರಕ್ ಆಗಿದ್ದಾವೆ. ಕಸವನ್ನು ತೆಗೆದುಕೊಂಡು ಬರುವಂಥ ಲಾರಿಗಳು ಸ್ಟ್ರಕ್ ಆದರೆ ಬೆಂಗಳೂರು ಎಲ್ಲೆಂದರಲ್ಲಿ ಕಸ ಕಾಣ್ಬೋದು. ಹೀಗಾಗಿ ಜಿಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಮುಕ್ತಿ ನೀಡಿದರೆ ಒಳ್ಳೆಯದು, ಇಲ್ಲವಾದರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗುವುದು ನಿಶ್ಚಿತ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾರ್ಡನ್ ಸಿಟಿ ಬೆಂಗಳೂರು ಮತ್ತೊಮ್ಮೆ ಗಾರ್ಬೇಜ್ ಸಿಟಿ ಆಗಿ ವಿಶ್ವದ ಮುಂದೆ ಮಾನ ಹರಾಜಾಗೋ ಪರಿಸ್ಥಿತಿ ಬರುತ್ತಾ ಅನ್ನೋ ಆತಂಕ. ಕಸ ಡಂಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಮಸ್ಯೆಗಳು ಪ್ರಾರಂಭ ಆಗಿದೆ. ಅದರಲ್ಲೂ ಕಸ ಡಂಪ್ ಮಾಡೋಕೆ ಬಿಡ್ತಾ ಇಲ್ಲ ಬೆಂಗಳೂರಿನ ಬೆಳ್ಳಹಳ್ಳಿ ಗ್ರಾಮಸ್ಥರು. ಗ್ರಾಮ ಅಭಿವೃದ್ಧಿ ನಿಧಿ ಕೊಟ್ಟಿಲ್ಲ ಜಿಬಿಎ ಅನ್ನೋ ವಿಚಾರಕ್ಕೆ ಜಿಬಿಎ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಗ್ರಾಮಸ್ಥರು. ಮಿಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮದಲ್ಲಿರುವ ಕಸ ಸಂಸ್ಕರಣಾ ಘಟಕ ಕಸದ ಲಾರಿಗಳನ್ನ ಅಲ್ಲಿಗೆ ಪ್ರವೇಶ ಮಾಡಲಿಕ್ಕೆ ಬಿಡದೆ ಪ್ರತಿಭಟನೆ ಹಾಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು. ಹೀಗಾಗಿ ಕಸದ ಲಾರಿಗಳು ನಿಂತಲ್ಲೇ ನಿಂತಿವೆ. ಅತಿ ಶೀಘ್ರದಲ್ಲೇ ಈ ಸಮಸ್ಯೆ ಬಗೆಹರಿದೇ ಹೋದ್ರೆ, ಕಸ ಡಂಪ್ ಮಾಡುವ ಅವಕಾಶಗಳು ಸಿಗದೆ ಹೋದ್ರೆ ಗಾರ್ಡನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಗಬ್ಬು ನಾರ್ಲಿಕ್ಕೆ ಪ್ರಾರಂಭ ಆಗುತ್ತಾ ಅನ್ನೋ ಆತಂಕ ಪ್ರಾರಂಭ ಆಗಿದೆ. ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ಯಾಕಂದರೆ ಮಿಟಗಾನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರು ಇದೀಗ ಕಸದ ಲಾರಿಗಳನ್ನು ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ನಾನೀಗ ಬೆಳ್ಳಹಳ್ಳಿಯ ಅದೇ ಸ್ಥಳದಲ್ಲಿದ್ದೇನೆ. ನೋಡಿ, ನೂರಾರು ಲಾರಿಗಳು ನಿಂತಿದ್ದಾವೆ, ಕಸದ ಲಾರಿಗಳು.
ನಿನ್ನೆ ಬೆಂಗಳೂರಿಂದ ಕಸವನ್ನು ತೆಗೆದುಕೊಂಡು ಬಂದಿದ್ದಾರೆ. ಬಟ್ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಇದೀಗ ಇಲ್ಲಿನ ಗ್ರಾಮಸ್ಥರು ಲಾರಿಗಳನ್ನು ತಡೆದಿದ್ದಾರೆ. GB ಅಧಿಕಾರಿಗಳಿಗೆ ಸುಮಾರು ಬಾರಿ ಮನವಿ ಮಾಡಿದ್ದಾರೆ, ಬಟ್ ವಿಲೇಜ್ ಫಂಡ್ ನೀಡಿಲ್ಲ. ವಿಲೇಜ್ ಫಂಡ್ ಯಾಕೆ ನೀಡ್ತಾರೆ ಅಂದರೆ ಇಲ್ಲಿ ರಸ್ತೆಗಳಲ್ಲಿ ಲಾರಿಗಳು ನೂರಾರು ಲಾರಿಗಳು ಓಡಾಡ್ತವೆ ಮತ್ತು ಇಲ್ಲಿ ಕಸದಿಂದ ನೂರಾರು ಸಮಸ್ಯೆ ಆಗ್ಬೋದು, ಆರೋಗ್ಯ ಸಮಸ್ಯೆ. ಆ ಒಂದು ದೃಷ್ಟಿಯಿಂದ ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಅದು ಒಡಂಬಡಿಕೆ ಆಗುತ್ತೆ. ಬಟ್ ಇದುವರೆಗೂ ವಿಲೇಜ್ ಫಂಡ್ ನೀಡಿಲ್ಲ. ಆ ಒಂದು ದೃಷ್ಟಿಯಿಂದ ನೂರಾರು ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಕಸವನ್ನು ಡಂಪ್ ಮಾಡಲು ಇಲ್ಲಿನ ಗ್ರಾಮಸ್ಥರು ಬಿಡ್ತಿಲ್ಲ. ಮತ್ತೊಂದು ಕಡೆ ಸದ್ಯಕ್ಕೆ ಇಲ್ಲಿ 100ಕ್ಕೂ ಹೆಚ್ಚು ಲಾರಿಗಳಿದ್ದಾವೆ. ಇನ್ನೂ 150ಕ್ಕೂ ಹೆಚ್ಚು ಲಾರಿಗಳು ಆಯಾ ವಾರ್ಡ್ಗಳಲ್ಲೇ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಂದ ದೃಷ್ಟಿಯಿಂದ ಈಗ ಸದ್ಯಕ್ಕೆ 100 ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಬರುವಂಥ ಲಾರಿಗಳನ್ನು ಯಾವುದೇ ರೀತಿಯ ಒಳಗಡೆ ಬಿಡ್ತಿಲ್ಲ, ಡಂಪ್ ಮಾಡಲು ಬಿಡ್ತಿಲ್ಲ. ನೋಡಿ ಎಷ್ಟು ಲಾರಿಗಳಿದ್ದಾವೆ ಎಂಬುದು. 100ಕ್ಕೂ ಹೆಚ್ಚು ಲಾರಿಗಳು, ಯಾಕಂದರೆ ವಿಲೇಜ್ ಫಂಡು ನೀಡಿ ಅಂತ GB ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಗ್ರಾಮಸ್ಥರು, ಬಟ್ ಇದುವರೆಗೂ ನೀಡಿಲ್ಲ. ಹಾಗಾದರೆ ಎಲ್ಲಿ ಹೋಯಿತು ಹಣ? ಯಾಕಂದರೆ ವರ್ಷಕ್ಕೆ ತಿಂಗಳಿಗೆ ಈ ಒಂದು ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಬಟ್ ನೀಡಿಲ್ಲ. ಒಂದು ಕಡೆ GB ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಇಲ್ಲಿ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಿಗೆ ಸಹ ಮನವಿ ಮಾಡಿದ್ದಾರೆ. ಆದರೂ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಗ್ರಾಮಸ್ಥರು ನಿನ್ನೆಯಿಂದಲೇ ಈ ಒಂದು ಲಾರಿಗಳನ್ನು ತಡೆಬಡ್ಡಿದ್ದಾರೆ. ಯಾವುದೇ ರೀತಿಯ ಕಸವನ್ನು ಡಂಪ್ ಮಾಡಲು ಬಿಡ್ತಿಲ್ಲ. ಇದರಿಂದ ನಾಳೆಯೂ ಇದೇ ರೀತಿ ಮುಂದುವರೆದ್ರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಬೆಂಗಳೂರು ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೆಸರುವಾಸಿಯಾಗಿದೆ, ಬಟ್ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ನೋಡಿ ಯಾವ ರೀತಿ ಲಾರಿಗಳು ನಿಂತಿದ್ದಾವೆ. ಲೈಂಗಿಕ ಸರದಿ ಸಾಲಿನಲ್ಲಿ 100ಕ್ಕೂ ಹೆಚ್ಚು ಲಾರಿಗಳು ನಿಂತಿದ್ದಾವೆ. GB ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕಾಗತ್ತೆ. ಒಂದು ಕಡೆ ಇಲ್ಲಿ ಗ್ರಾಮಸ್ಥರ ಜೊತೆ ಬೇಗ ಮಾತುಕತೆ ಆಡಬೇಕಾಗತ್ತೆ. ಅವರ ಮನವಿಗೆ ಸ್ಪಂದನೆ ಮಾಡಿ ವಿಲೇಜ್ ಫಂಡ್ ಹಣವನ್ನು ರಿಲೀಸ್ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ವಿಲೇಜ್ ಫಂಡ್ ರಿಲೀಸ್ ಮಾಡಿಲ್ಲ ಅಂದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಯಾಕಂದರೆ ಕಸದ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ, ಯಾವುದಕ್ಕೂ ಮೂವ್ಮೆಂಟ್ ಇಲ್ಲಿ ಗ್ರಾಮಸ್ಥರು ಸಹ ಬಿಡ್ತಿಲ್ಲ. ಮತ್ತೊಂದು ಕಡೆ ವಾರ್ಡ್ಗಳಲ್ಲಿ ಎಷ್ಟೋ ಲಾರಿಗಳು ಸ್ಟ್ರಕ್ ಆಗಿದ್ದಾವೆ. ಕಸವನ್ನು ತೆಗೆದುಕೊಂಡು ಬರುವಂಥ ಲಾರಿಗಳು ಸ್ಟ್ರಕ್ ಆದರೆ ಬೆಂಗಳೂರು ಎಲ್ಲೆಂದರಲ್ಲಿ ಕಸ ಕಾಣ್ಬೋದು. ಹೀಗಾಗಿ GB ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಮುಕ್ತಿ ನೀಡಿದರೆ ಒಳ್ಳೆಯದು, ಇಲ್ಲವಾದರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗುವುದು ನಿಶ್ಚಿತ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಾರ್ಡನ್ ಸಿಟಿ ಬೆಂಗಳೂರು ಮತ್ತೊಮ್ಮೆ ಗಾರ್ಬೇಜ್ ಸಿಟಿಯಾಗಿ ವಿಶ್ವದ ಮುಂದೆ ಮಾನ ಹರಾಜಾಗೋ ಪರಿಸ್ಥಿತಿ ಬರುತ್ತಾ ಅನ್ನೋ ಆತಂಕ. ಕಸ ಡಂಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸಮಸ್ಯೆಗಳು ಪ್ರಾರಂಭ ಆಗಿದೆ. ಅದರಲ್ಲೂ ಕಸ ಡಂಪ್ ಮಾಡೋಕೆ ಬಿಡ್ತಾ ಇಲ್ಲ ಬೆಂಗಳೂರಿನ ಬೆಳ್ಳಹಳ್ಳಿ ಗ್ರಾಮಸ್ಥರು. ಗ್ರಾಮ ಅಭಿವೃದ್ಧಿ ನಿಧಿ ಕೊಟ್ಟಿಲ್ಲ GBA ಅನ್ನೋ ವಿಚಾರಕ್ಕೆ GBA ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಗ್ರಾಮಸ್ಥರು. ಮಿಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮದಲ್ಲಿರುವ ಕಸ ಸಂಸ್ಕರಣಾ ಘಟಕ ಕಸದ ಲಾರಿಗಳನ್ನು ಅಲ್ಲಿಗೆ ಪ್ರವೇಶ ಮಾಡಲಿಕ್ಕೆ ಬಿಡದೆ ಪ್ರತಿಭಟನೆ ಹಾಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು. ಹೀಗಾಗಿ ಕಸದ ಲಾರಿಗಳು ನಿಂತಲ್ಲೇ ನಿಂತಿವೆ. ಅತಿ ಶೀಘ್ರದಲ್ಲೇ ಈ ಸಮಸ್ಯೆ ಬಗೆಹರಿದೇ ಹೋದರೆ, ಕಸ ಡಂಪ್ ಮಾಡುವ ಅವಕಾಶಗಳು ಸಿಗದೆ ಹೋದರೆ ಗಾರ್ಡನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿಯಾಗಿ ಗಬ್ಬು ನಾರ್ಲಿಕ್ಕೆ ಪ್ರಾರಂಭ ಆಗುತ್ತಾ ಅನ್ನೋ ಆತಂಕ ಪ್ರಾರಂಭ ಆಗಿದೆ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ಯಾಕಂದರೆ ಮಿಟಗಾನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರು ಇದೀಗ ಕಸದ ಲಾರಿಗಳನ್ನು ಸ್ಟಾಪ್ ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ. ನಾನೀಗ ಬೆಳ್ಳಹಳ್ಳಿಯ ಅದೇ ಸ್ಥಳದಲ್ಲಿದ್ದೇನೆ. ನೋಡಿ ನೂರಾರು ಲಾರಿಗಳು ನಿಂತಿದ್ದಾವೆ, ಕಸದ ಲಾರಿಗಳು. ನಿನ್ನೆ ಬೆಂಗಳೂರಿಂದ ಕಸವನ್ನು ತೆಗೆದುಕೊಂಡು ಬಂದಿದ್ದಾರೆ, ಬಟ್ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಇದೀಗ ಇಲ್ಲಿನ ಗ್ರಾಮಸ್ಥರು ಲಾರಿಗಳನ್ನು ತಡೆದಿದ್ದಾರೆ. GB ಅಧಿಕಾರಿಗಳಿಗೆ ಸುಮಾರು ಬಾರಿ ಮನವಿ ಮಾಡಿದ್ದಾರೆ, ಬಟ್ ವಿಲೇಜ್ ಫಂಡ್ ನೀಡಿಲ್ಲ. ವಿಲೇಜ್ ಫಂಡ್ ಯಾಕೆ ನೀಡ್ತಾರೆ ಅಂದರೆ ಇಲ್ಲಿ ರಸ್ತೆಗಳಲ್ಲಿ ನೂರಾರು ಲಾರಿಗಳು ಓಡಾಡ್ತವೆ ಮತ್ತು ಇಲ್ಲಿ ಕಸದಿಂದ ನೂರಾರು ಸಮಸ್ಯೆ ಆಗ್ಬೋದು, ಆರೋಗ್ಯ ಸಮಸ್ಯೆ. ಆ ಒಂದು ದೃಷ್ಟಿಯಿಂದ ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಅದು ಒಡಂಬಡಿಕೆ ಆಗುತ್ತೆ. ಬಟ್ ಇದುವರೆಗೂ ವಿಲೇಜ್ ಫಂಡ್ ನೀಡಿಲ್ಲ. ಆ ಒಂದು ದೃಷ್ಟಿಯಿಂದ ನೂರಾರು ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಕಸವನ್ನು ಡಂಪ್ ಮಾಡಲು ಇಲ್ಲಿನ ಗ್ರಾಮಸ್ಥರು ಬಿಡ್ತಿಲ್ಲ. ಮತ್ತೊಂದು ಕಡೆ ಸದ್ಯಕ್ಕೆ ಇಲ್ಲಿ 100ಕ್ಕೂ ಹೆಚ್ಚು ಲಾರಿಗಳಿದ್ದಾವೆ. ಇನ್ನೂ 150ಕ್ಕೂ ಹೆಚ್ಚು ಲಾರಿಗಳು ಆಯಾ ವಾರ್ಡ್ಗಳಲ್ಲೇ ಸ್ಟಾಪ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಂದ ದೃಷ್ಟಿಯಿಂದ ಈಗ ಸದ್ಯಕ್ಕೆ 100 ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಬರುವಂಥ ಲಾರಿಗಳನ್ನು ಯಾವುದೇ ರೀತಿಯ ಒಳಗಡೆ ಬಿಡ್ತಿಲ್ಲ, ಡಂಪ್ ಮಾಡಲು ಬಿಡ್ತಿಲ್ಲ. ನೋಡಿ ಎಷ್ಟು ಲಾರಿಗಳಿದ್ದಾವೆ ಎಂಬುದು. 100ಕ್ಕೂ ಹೆಚ್ಚು ಲಾರಿಗಳು, ಯಾಕಂದರೆ ವಿಲೇಜ್ ಫಂಡು ನೀಡಿ ಅಂತ GB ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಗ್ರಾಮಸ್ಥರು, ಬಟ್ ಇದುವರೆಗೂ ನೀಡಿಲ್ಲ. ಹಾಗಾದರೆ ಎಲ್ಲಿ ಹೋಯಿತು ಹಣ? ಯಾಕಂದರೆ ವರ್ಷಕ್ಕೆ ತಿಂಗಳಿಗೆ ಈ ಒಂದು ವಿಲೇಜ್ ಫಂಡ್ ನೀಡಬೇಕಾಗತ್ತೆ, ಬಟ್ ನೀಡಿಲ್ಲ. ಒಂದು ಕಡೆ GB ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಇಲ್ಲಿ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಿಗೆ ಸಹ ಮನವಿ ಮಾಡಿದ್ದಾರೆ. ಆದರೂ ವಿಲೇಜ್ ಫಂಡ್ ನೀಡಿಲ್ಲ ಎಂಬ ಕಾರಣಕ್ಕೆ ಗ್ರಾಮಸ್ಥರು ನಿನ್ನೆಯಿಂದಲೇ ಈ ಒಂದು ಲಾರಿಗಳನ್ನು ತಡೆಬಡ್ಡಿದ್ದಾರೆ. ಯಾವುದೇ ರೀತಿಯ ಕಸವನ್ನು ಡಂಪ್ ಮಾಡಲು ಬಿಡ್ತಿಲ್ಲ. ಇದರಿಂದ ನಾಳೆಯೂ ಇದೇ ರೀತಿ ಮುಂದುವರೆದ್ರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಬೆಂಗಳೂರು ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಹೆಸರುವಾಸಿಯಾಗಿದೆ,
ಬಟ್ ಇದೀಗ ಗಾರ್ಬೇಜ್ ಸಿಟಿ ಆಗ್ಬೋದು. ನೋಡಿ ಯಾವ ರೀತಿ ಲಾರಿಗಳು ನಿಂತಿದ್ದಾವೆ, ಲೈಂಗಿಕ ಸರದಿ ಸಾಲಿನಲ್ಲಿ 100ಕ್ಕೂ ಹೆಚ್ಚು ಲಾರಿಗಳು ನಿಂತಿದ್ದಾವೆ. GB ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ, ಈ ಒಂದು ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕಾಗತ್ತೆ. ಒಂದು ಕಡೆ ಇಲ್ಲಿ ಗ್ರಾಮಸ್ಥರ ಜೊತೆ ಬೇಗ ಮಾತುಕತೆ ಆಡಬೇಕಾಗತ್ತೆ, ಅವರ ಮನವಿಗೆ ಸ್ಪಂದನೆ ಮಾಡಿ ವಿಲೇಜ್ ಫಂಡ್ ಹಣವನ್ನು ರಿಲೀಸ್ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ವಿಲೇಜ್ ಫಂಡ್ ರಿಲೀಸ್ ಮಾಡಿಲ್ಲ ಅಂದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಯಾಕಂದರೆ ಕಸದ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ, ಯಾವುದಕ್ಕೂ ಮೂವ್ಮೆಂಟ್ ಇಲ್ಲಿ ಗ್ರಾಮಸ್ಥರು ಸಹ ಬಿಡ್ತಿಲ್ಲ. ಮತ್ತೊಂದು ಕಡೆ ವಾರ್ಡ್ಗಳಲ್ಲಿ ಎಷ್ಟೋ ಲಾರಿಗಳು ಸ್ಟ್ರಕ್ ಆಗಿದ್ದಾವೆ. ಕಸವನ್ನು ತೆಗೆದುಕೊಂಡು ಬರುವಂಥ ಲಾರಿಗಳು ಸ್ಟ್ರಕ್ ಆದರೆ ಬೆಂಗಳೂರು ಎಲ್ಲೆಂದರಲ್ಲಿ ಕಸ ಕಾಣ್ಬೋದು. ಹೀಗಾಗಿ GB ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ಒಂದು ಸಮಸ್ಯೆಯನ್ನು ಮುಕ್ತಿ ನೀಡಿದರೆ ಒಳ್ಳೆಯದು, ಇಲ್ಲವಾದರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗುವುದು ನಿಶ್ಚಿತ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.